ಸಿಎಂ ಕಚೇರಿಯಲ್ಲಿ ಉಪಚುನಾವಣೆ ಬಗ್ಗೆ ಚರ್ಚಿಸಿದ್ದು ತಪ್ಪು. ಬಾಗಲಕೋಟೆ ಬೈ ಎಲೆಕ್ಷನ್ ಟಿಕೆಟ್ ಬಗ್ಗೆ ಸಿಎಂ ಚರ್ಚೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಕಿಡಿಯನ್ನ ಕಾರಿದ್ದಾರೆ. ಸಿಎಂ ಕಚೇರಿಯಲ್ಲಿ ಚುನಾವಣೆ ಬಗ್ಗೆ ಚರ್ಚಿಸಿದ್ದು ತಪ್ಪು. ಬಾಗಲಕೋಟೆ ಬೈ ಎಲೆಕ್ಷನ್ ಟಿಕೆಟ್ ಬಗ್ಗೆ ಸಿಎಂ ಚರ್ಚೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಖಂಡನೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯಗೆ ಬರ್ತಾ ಮರೆವು ಜಾಸ್ತಿ ಆಗ್ತಿದೆ. ಸಿಎಂ ಸಿದ್ದರಾಮಯ್ಯಗೆ ಏನು ಒತ್ತಡ ಇದೆಯೋ ಏನೋ, ತಮ್ಮ ಪದವಿಯನ್ನ ಅವರೇ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಆರ್ ಅಶೋಕ್ ಹೇಳಿರುವಂತದ್ದು. ಚುನಾವಣಾ ವಿಚಾರ ಮಾತಾಡೋಕೆ ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ, ಅವರ ಪಕ್ಷದ ಕಚೇರಿ ಇದೆ. ಸಿಎಂ ಕಚೇರಿಯಲ್ಲಿ ಯಾಕೆ ಮಾತನಾಡಬೇಕು? ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕೆಂಡವನ್ನ ಕಾರಿದ್ದಾರೆ. ಎಲೆಕ್ಷನ್ ವಿಚಾರ ಅಂತ ಬಂತು ಅಂದಾಗ ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿಕೆ ಶಿವಕುಮಾರ್ ಅವರಿದ್ದಾರೆ. ಅದರ ಬಗ್ಗೆ ಗಮನ ಹರಿಸ್ತಾರೆ. ಏನ್ ಮಾಡಬೇಕು, ಹೇಗೆ ಇರಬೇಕು, ಆಡಳಿತ ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗಬೇಕು, ಎಲೆಕ್ಷನ್ಗೆ ಸಿದ್ಧತೆಗಳು ಹೇಗಿರಬೇಕು, ಇದ್ರ ಬಗ್ಗೆ ಎಲ್ಲ ಕೆಪಿಸಿಸಿ ಅಧ್ಯಕ್ಷರು ತಲೆ ಕೆಡಿಸ್ಕೊಳ್ತಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಯಾಕೆ ಮಾತಾಡ್ತಾರೆ ಗೊತ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆರ್ ಅಶೋಕ್ ಇದೀಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮರು ಜಾಸ್ತಿ ಆಗಿ ನೋಡಿ, ಬರ್ತಾ ನಮ್ಮ ಸಿದ್ದರಾಮಯ್ಯನವರು ಅದು ಮರು ಜಾಸ್ತಿ ಆಗ್ತಾ ಇದೆಯೋ ಅಥವಾ ಒಂದು ಒತ್ತಡದಲ್ಲಿದ್ದರೋ ಅಥವಾ ಅಧಿಕಾರ ತ್ಯಾಗ ಮಾಡಬೇಕು ಅಂತನೋ ಅಧಿಕಾರ ಉಳಿಸ್ಕೊಬೇಕು ಅಂತನೋ ಈ ಗೊಂದಲದಲ್ಲಿರೋದ್ರಿಂದ ಮಾಧ್ಯಮದ ಮೇಲೆ ದಿನ ರೇಗೋ ಅಂಥದ್ದು ಸಾಮಾನ್ಯ ಆಗೋಗ್ತಿದೆ. ಆ ವಿಧಾನಸೌಧ ಕೊಠಡಿಯಲ್ಲಿ ರಾಜಕೀಯ ಚರ್ಚೆ ಮಾಡಬೇಕಾದ್ರೆ ಅವ್ರ ಪಾರ್ಟ್ ಆಫೀಸ್ ಇದೆ, ಆಗೋಬೇಕು ಅಂದ್ರೆ ಅವ್ರ ಮನೆಯಲ್ಲೂ ಚರ್ಚೆ ಮಾಡ್ಕೊಬೋದು, ಅದಕ್ಕೆ ಯಾವುದೂ ಅಭ್ಯಂತರ ಇಲ್ಲ. ಕೆಪಿಸಿಸಿ ಕಚೇರಿ ಇದೆ, ಮತ್ತು ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ. ಅಧ್ಯಕ್ಷರು ಇಲ್ದಾಗ ಈ ವಿಧಾನಸೌಧದಲ್ಲಿ ಕರೆದು ಅವ್ರ ಮನೆಯವ್ರನ್ನ ಕುಟುಂಬದವ್ರನ್ನ ಚರ್ಚೆ ಮಾಡಿರೋದೇ ದೊಡ್ಡ ತಪ್ಪದು. ಮಾಡಬಾರ್ದಾಯ್ತು, ರಾಜಕೀಯ ಚರ್ಚೆಗಳನ್ನು ಅಲ್ಲಿ ಮಾಡಬಾರ್ದಾಯ್ತು. ಅದರಿಂದ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಆ ಪದವಿಯನ್ನು ದುರುಪಯೋಗ ಮಾಡ್ಕೊಂತ ಇದ್ದಾರೆ. ಎಲ್ಲಿ ಯಾವುದನ್ನು ಚರ್ಚೆ ಮಾಡಬೇಕು ಅನ್ನೋದನ್ನ ಅವ್ರಿಗೆ ಅರ್ಥ ಗೊತ್ತಿದ್ರೂ ಕೂಡ ಗೊತ್ತಿದ್ದು ತಪ್ಪು ಮಾಡ್ತಾರಲ್ಲ, ಇದು ಅಕ್ಷಮ್ಯ ಅಪರಾಧ. ನೋಡಿ, ಬರ್ತಾ ನಮ್ಮ ಸಿದ್ದರಾಮಯ್ಯನವರು ಅದು ಮರು ಜಾಸ್ತಿ ಆಗ್ತಾ ಇದೆಯೋ ಅಥವಾ ಒಂದು ಒತ್ತಡದಲ್ಲಿದ್ದರೋ ಅಥವಾ ಅಧಿಕಾರ ತ್ಯಾಗ ಮಾಡಬೇಕು ಅಂತನೋ ಅಧಿಕಾರ ಉಳಿಸ್ಕೊಬೇಕು ಅಂತನೋ ಈ ಗೊಂದಲದಲ್ಲಿರೋದ್ರಿಂದ ಮಾಧ್ಯಮದ ಮೇಲೆ ದಿನ ರೇಗೋ ಅಂಥದ್ದು ಸಾಮಾನ್ಯ.